ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದು ವಿಶ್ವಗುರು ಬಸವಣ್ಣನವರ ಒಂದು ತುಂಬನೇ ಪರಿಚಿತವಾದ ವಚನದ ಆಳವಾದ ವಿಶ್ಲೇಷಣೆಯನ್ನ ಮಾಡಲಿದ್ದೇವೆ. ನಮ್ಮ ಈ ಜ್ಞಾನದಾಸೋಹ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡೋಕೆ ದಯವಿಟ್ಟು ನಮ್ಮ ಬಯಲು ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ಣವಾಗಿ ಕೇಳೋಣ. ಏನಿ ಬಂದಿರಿ ಹದುಳಿದ್ದಿರೆ ಎಂದಡೆ ನಿನಿಮ್ಮೈಸಿರಿ ಹಾರಿ ಹೋವುದೆ, ಕುಳಿಯರೆಂದಡೆ ನೆಲ ಕುಳಿಹೋವುದೆ, ಒಡನೆ ನುಡಿದಡೆ ಸಿರಪಟ್ಟೆಯೊಡೆಯುವುದೆ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕುಯ್ಯುವುದ ಮಾಬನೆಗೂಡ ಸಂಗಮ ದೇವಯ್ಯ. ಸರಿ, ಈ ವಚನವನ್ನ ಒಮ್ಮೆ ಬಿಡಿಸಿ ನೋಡೋಣ. ಅಂದ್ರೆ ಬಸವಣ್ಣನವರು ಇಲ್ಲಿ ತುಂಬಾ ಸರಳವಾದ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಲ್ವಾ. ಮನೆಗೆ ಬಂದವರನ್ನು ಬನ್ನಿ, ಚೆನ್ನಾಗಿದ್ದೀರಾ ಅಂತ ವಿಚಾರಿಸಿದ್ರೆ ನಮ್ಮ ಸಂಪತ್ತೇನಾದ್ರೂ ಹೋಗುತ್ತಾ? ಕುಳಿತುಕೊಳ್ಳಿ ಅಂದ್ರೆ ಭೂಮಿ ಕುಸಿದು ಬೀಳುತ್ತಾ ಅಂತ ಈ ಮೂಲಕ ಸೌಜನ್ಯದ ಮಹತ್ವವನ್ನ ಹೇಳ್ತಿದ್ದಾರೆ. ಹೌದು, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬಸವಣ್ಣನವರು ಕೇವಲ ಆತಿಥ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇದಕ್ಕಿಂತ ಆಳವಾಗಿ ಮಾನವೀಯ ಸಂಬಂಧಗಳ ಒಂದು ಮೂಲಭೂತ ಗುಣದ ಬಗ್ಗೆ ಮಾತಾಡ್ತಿದ್ದಾರೆ. ಓಹೋ. ಲಿಂಗಾಯತ ತತ್ವದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವತ್ವವನ್ನ ಕಾಣಬೇಕು. ಇಲ್ಲಿ ಶಿವ ಅಂದ್ರೆ ಆತನಿಗೆ ಆಕಾರ ಇಲ್ಲ, ಆತ ನಿರಾಕಾರ, ಒಂದು ದೈವಿಕ ಶಕ್ತಿ. ಆ ಶಕ್ತಿ ಎಲ್ಲರಲ್ಲೂ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಸೌಜನ್ಯ ತೋರಿಸೋದಂದ್ರೆ ಆ ದೈವಿಕತೆಗೆ ನಾವು ಸಲ್ಲಿಸೋ ಗೌರವ. ಹೌದು ಹೌದು. ನಿನಿಮೈಸಿರಿ ಹಾರಿ ಹೋಹುದೆ ಮತ್ತೆ ನೆಲ ಕುಳಿಯೋ ಹೋಹುದೆ, ಈ ರೂಪಕ ಪ್ರಶ್ನೆಗಳ ಮೂಲಕ ಕನಿಷ್ಠ ಸೌಜನ್ಯ ತೋರಲು ಹಿಂಜರಿಯುವ ಜನರ ಜಿಪುಣತನವನ್ನ ಬಸವಣ್ಣನವರು ಒಂದು ರೀತಿ ವಿಡಂಬನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಖಂಡಿತ. ಇದು ಕೇವಲ ಜಿಪುಣತನವಲ್ಲ, ಆ ಕಾಲದ ಸಾಮಾಜಿಕ ಶ್ರೇಣೀಕರಣದ ಮೇಲಿನ ಒಂದು ದೊಡ್ಡ ಟೀಕೆ ಇದು. ಇದು ನಿಜಕ್ಕೂ ಅದ್ಭುತವಾದ ವಿಶ್ಲೇಷಣೆ. ಈ ರೀತಿಯ ಆಳವಾದ ಚರ್ಚೆಗಳು ಮುಂದುವರಿಯಲು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ. ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ. ಕೊಡಲಿಲ್ಲದಿದ್ದೊಂಡು ಗುಣವಿಲ್ಲದಿದ್ದರೆ ಮೂಗು ಕೊಯ್ಯುವುದು ಮಾಬನೆ ಕೂಡಸಂಗಮ ದೇವಯ್ಯ. ಇದು ಬಹಳ ಮುಖ್ಯವಾದ ಸಾಲು. ಹೌದು, ಮೂಗು ಕೊಯ್ಯುವುದು ಅಂದ್ರೆ ಏನು? ಇದು ಅಕ್ಷರಶಃ ಶಿಕ್ಷಣ? ಇಲ್ಲ. ಇಲ್ಲಿ ಮೂಗು ಕೊಯ್ಯುವುದು ಅಂದ್ರೆ ಅದೊಂದು ದೈಹಿಕ ಶಿಕ್ಷೆ ಅಲ್ಲ, ಅದೊಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅವಮಾನದ ಸಂಕೇತ. ಓಹೋ. ದಾನಧರ್ಮ ಮಾಡೋಕಾಗದೇ ಇರ್ಬೋದು ಸರಿ, ಆದ್ರೆ ಕನಿಷ್ಠ ಒಂದು ಒಳ್ಳೆ ಮಾತಾಡೋ ಗುಣನೂ ಇಲ್ಲ ಅಂದ್ರೆ ಅದು ತುಂಬಾ ಅವಮಾನಕರ ಸಂಗತಿ ಅಂತ ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಹೇಳುತ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಈ ವಚನದ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಹಣ ಅಥವಾ ವಸ್ತುಗಳನ್ನು ಕೊಡೋಕ್ಕಿಂತ ಪ್ರೀತಿಯ ಮಾತು, ಸೌಜನ್ಯದ ನಡವಳಿಕೆ ಹೆಚ್ಚು ಮೌಲ್ಯಯುತ. ನಿಖರವಾಗಿ ಇದು ನಮ್ಮ ವ್ಯಕ್ತಿತ್ವವನ್ನ ರೂಪಿಸೋ ಒಂದು ಅತ್ಯಮೂಲ್ಯವಾದ ಗುಣ. ಹೌದು. ಈ ಜ್ಞಾನ ಸತ್ರಕ್ಕೆ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು. ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಪರಸ್ಪರ ಭೇಟಿಯಾಗೋದು ಕಡಿಮೆಯಾಗಿದೆ. ಈ ವಚನದಲ್ಲಿ ಹೇಳಿದ ಒಡನೆ ನುಡಿಯುವ ಸಂಸ್ಕೃತಿ ಇದೆಯಲ್ವಾ, ಅದನ್ನ ನಾವು ನಮ್ಮ ಆನ್ಲೈನ್ ಸಂಭಾಷಣೆಗಳಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು? ಸರ್ವರಿಗೂ ಶರಣು ಶರಣಾರ್ಥಿ.